ಟಾಪರ್ನಂತೆ ಓದ್ತೀರಾ, ಟಾಪರ್ನಂತೆ ಪ್ರಾಕ್ಟೀಸ್ ಮಾಡ್ತೀರಾ, ಬಟ್ ಟಾಪರ್ನಂತೆ ಹೇಗ್ ಬರೆಯೋದು ಆನ್ಸರ್ಸ್ ಅಂತ ಗೊತ್ತಾ? ಇವತ್ತಿನ ಕ್ಲಾಸ್ ನಲ್ಲಿ ನೀವು ಸಹ ಟಾಪರ್ನ ಹಾಗೆ ಹೇಗೆ ಆನ್ಸರ್ ಬರಿಬಹುದು ಅಂತ ಹೇಳ್ತೇನೆ. ಲೆಟ್ಸ್ ಸ್ಟಾರ್ಟ್. ಹಾಯ್ ಹೆಲೋ ನಮಸ್ಕಾರ ಮಕ್ಕಳೇ, ನೀವು ಟಾಪರ್ ಆಗ್ಬೇಕಾ? ಹಾಗಾದರೆ ಈಗಲೇ ಕಮೆಂಟ್ ನಲ್ಲಿ ಟಾಪರ್ ಅಂತ ಹಾಕಿ, ಯಾಕಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೂ ಸಹ ಗೊತ್ತಾಗ್ಲಿ ನೀವು ಟಾಪರ್ ಅಂತ. ಹಾಕಿದ್ರ ಕಮೆಂಟ್ ಅಲ್ಲಿ ಪ್ರತಿಯೊಬ್ರು ಹಾಕಿ, ಯಾಕಂದ್ರೆ ಪ್ರತಿಯೊಬ್ರು ಸಹ ಟಾಪರ್ ಆಗ್ಬಹುದು, ಪ್ರತಿಯೊಬ್ರು ಸಹ ಸ್ಟೇಟ್ ರ್ಯಾಂಕ್ ಹೋಲ್ಡರ್ ಆಗ್ಬಹುದು. ಹಾಗೆ ನನಗೆ ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಸಹ 200% ಕಾನ್ಫಿಡೆನ್ಸ್ ಇದೆ ಟಾಪರ್ ಆಗ್ತೀರಾ ಅಂತ. ಇವತ್ತಿನ ಕ್ಲಾಸ್ ನಲ್ಲಿ ಆನ್ಸರ್ಸ್ ಗಳನ್ನ ಟಾಪರ್ ಹೇಗ್ ಬರೀತಾರೋ ಹಾಗೆ ಬರೆಯೋದನ್ನ ಹೇಳ್ಕೊಡ್ತೇನೆ. ವಿಡಿಯೋವನ್ನ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ನೋಡಿ. ಎಂಡ್ ನಲ್ಲಿ ಕೆಲವೊಂದು ಬೋನಸ್ ಬಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ನಿಮ್ಮ ಪೇಪರ್ ಪ್ರೆಸೆಂಟೇಷನ್ ಅನ್ನೇ ಬದಲಾಯಿಸುವಂತಹ ಟಿಪ್ಸ್ ಗಳಿವೆ. ನೋಡೋದನ್ನ ಮರಿಬೇಡಿ ಎಂಡ್ ತನಕ. ಜಾಸ್ತಿ ಟೈಮ್ ಅನ್ನ ಸ್ಪೆಂಡ್ ಮಾಡಲ್ಲ, ನಿಮಗೆ ಒಬ್ಬ ಟಾಪರ್ನ ಪೇಪರ್ ಅನ್ನ ತೋರಿಸ್ತೇನೆ. ಯಾಕಂದ್ರೆ ನಾವು ಏನಾಗಬೇಕು ಅಂತ ಇದೀವೋ, ಯಾರು ಆಲ್ರೆಡಿ ಆಗಿದ್ದಾರೋ ಅವರನ್ನ ನೋಡಿ ಕಲ್ತ್ಕೊಳ್ಬೇಕು. ಇದು ಹೋದ ವರ್ಷದ ಟಾಪರ್ನ ಪೇಪರ್ ಆಗಿದೆ. ನೀವು ಇಲ್ಲಿ ಕಾಣಬಹುದು 80 ಔಟ್ ಆಫ್ 80 ಬಂದಿದೆ ಮಾರ್ಕ್ಸು. ಹೇಗೆ ಆನ್ಸರ್ಸ್ ಗಳನ್ನ ಬರೆದಿದ್ದಾರೆ, ಫಸ್ಟ್ ಅಂಡ್ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು, ಇಲ್ಲಿ ಗ್ಯಾಪ್ ಅನ್ನ ಕೊಟ್ಟಿದ್ದಾರೆ. ಮೇನ್ ಕ್ವಶನ್ ಮೇನ್ ಏನಿದೆ ಅಂತಾನೂ ಸಹ ಅವ್ರು ಬರೆದಿದ್ದಾರೆ. ಫಸ್ಟ್ ಮೇನ್ ಅಲ್ಲಿ 1ನೇ ಕ್ವಶನ್ ಆಪ್ಷನ್ ಸಿ ನಾನ್ ಅಲೈನ್ಮೆಂಟ್ ಪಾಲಿಸಿ ಅಂತ. ಈ ಪೇಪರ್ ಅನ್ನ ನೋಡಿದ ಮೇಲೆ ಇದರಲ್ಲಿ ಒಂದು ಸಹ ನನಗೆ ಮಿಸ್ಟೇಕ್ಸ್ ಕಾಣಿಸ್ಲಿಲ್ಲ. ಸ್ಪೇಸಿಂಗ್ ಇರಬಹುದು, ಕ್ವಶನ್ ಸೀರಿಯಲ್ ನಂಬರು, ಆಪ್ಷನ್ ನಂಬರು ವಿತ್ ಪೂರ್ತಿ ಆಪ್ಷನ್, ಬಹು ಆಯ್ಕೆಯ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳಿಗೆ ಕ್ವಶನ್ ನಂಬರು, ಆಪ್ಷನ್ನು, ಪೂರ್ತಿ ಆಗಿರುವಂತ ಆಪ್ಷನ್ ನಂಬರ್ 3 ಸಹ ಇದ್ರೆ ಫುಲ್ ಮಾರ್ಕ್ಸ್ ಗ್ಯಾರಂಟಿ ಆಗಿ ಸಿಗತ್ತೆ. ಹಾಗೆ ಒಂದೊಂದು ಸ್ಪೇಸ್ ಅನ್ನು ಸಹ ಬಿಡಿ, ಯಾಕಂದ್ರೆ ಯಾರು ಪೇಪರ್ ಅನ್ನ ಚೆಕ್ ಮಾಡ್ತಾರೋ ಅವರಿಗೂ ಸಹ ನಿಮ್ಮ ಮೇಲೆ ಎಕ್ಸ್ಟ್ರಾ ಪ್ರೀತಿ ಬರುತ್ತೆ. ಸೆಕೆಂಡ್ ಸೆಕ್ಷನ್ ಮುಗಿದ ಮೇಲೆ ಇವರು ಈ ರೀತಿ ಮಾರ್ಕ್ ಅನ್ನ ಗೆರೆಯನ್ನ ಎಳೆದಿದ್ದಾರೆ. ವೆರಿ ಬ್ಯೂಟಿಫುಲ್ ಆಗಿರುವಂತಹದ್ದು. ಮಾಡ್ಲೇಬೇಕಾ? ಇಲ್ಲ, ನಾಟ್ ನೆಸೆಸರಿ, ಬಟ್ ಎಕ್ಸ್ಟ್ರಾ ಬ್ಯೂಟಿಫಿಕೇಶನ್ ಆಡ್ ಮಾಡುತ್ತೆ. ಸೆಕೆಂಡ್ 9th ಅಂತ, ಸೆಕೆಂಡ್ ಮೇನ್ ಅಲ್ಲಿ 9th ಕ್ವಶನ್, ಫಸ್ಟ್ ಮೇನ್ ಆಯಿತು, ಸೆಕೆಂಡ್ ಮೇನ್. ಈ ರೀತಿಯಾಗಿ ಪ್ರತಿ ಸೆಕ್ಷನ್ ಅನ್ನ ಬರೆಯೋದು ಇಂಪಾರ್ಟೆಂಟ್ ಆಗತ್ತೆ. ಅದಾದ್ಮೇಲೆ ಎಷ್ಟು ಬ್ಯೂಟಿಫುಲ್ ಆಗಿ ಗಂಗಾನಗರ್ ಆಫ್ ರಾಜಸ್ಥಾನ್ ಅಂತ ಅವರು ಅಂಡರ್ಲೈನ್ ಮಾಡಿದ್ದಾರೆ, ಹೈಲೈಟ್ ಮಾಡಿದ್ದಾರೆ ಆನ್ಸರ್ ಅನ್ನ. ಓ ಮೈ ಗಾಡ್, ಇದನ್ನ ಪೂರ್ತಿ ನೋಡೋ ಅವಶ್ಯಕತೆನೇ ಇಲ್ಲ. ಇದನ್ನಷ್ಟೇ ನೋಡಿದ್ರು ಸಹ ನನಗೆ ಗೊತ್ತಾಗತ್ತೆ ಮಗುವಿಗೆ ಆನ್ಸರ್ ಗೊತ್ತು, ಎಲ್ಲ ಗೊತ್ತು ಅಂತ. ಪೂರ್ತಿ ಓದೋ ಅವಶ್ಯಕತೆ ಇಲ್ಲ. ನಾನೇನಾದ್ರೂ ಪೇಪರ್ ಚೆಕ್ ಮಾಡ್ತಾ ಇದ್ರೆ ಇಲ್ಲೇ ನಾನು ಇಂಪ್ರೆಸ್ ಆಗ್ಬಿಡ್ತಾ ಇದ್ದೆ. 10th ಅಲ್ಲೂ ಸಹ ಅವರು ಹೈಲೈಟ್ ಮಾಡಿದ್ದಾರೆ ಏನು ಕೀವರ್ಡ್ ಅಂತ. ವೆರಿ ಬ್ಯೂಟಿಫುಲ್. ಹಾಗೆ ಪ್ರತಿಯೊಂದು ಕ್ವಶನ್ಗೂ ಸಹ ಅವರು ಕೀವರ್ಡ್ಸ್ ಗಳನ್ನ ಹೈಲೈಟ್ ಮಾಡಿದ್ದಾರೆ. ಸೆಕ್ಷನ್ 17 ಇರಬಹುದು, ಎನ್ಫೋರ್ಸ್ಮೆಂಟ್ ಆಫ್ ಲಾ ಇರಬಹುದು, ತೀನ್ ಮೂರ್ತಿ ಚೌಕ್ ನ್ಯೂ ಡೆಲ್ಲಿ ಅಂತ ಇರಬಹುದು. ಹಾಗೆ ಯಾವಾಗ ಥರ್ಡ್ ಮೇನಿಗೆ ಬಂದಿದ್ದಾರೆ 2 ಮಾರ್ಕ್ಸಿನ ಕ್ವಶನ್. ಇಲ್ಲೂ ಸಹ 4 ಪಾಯಿಂಟ್ಸ್ ಗಳನ್ನ ಬರಿಬೇಕಾಗತ್ತೆ. ಪ್ರತಿಯೊಂದು ಕ್ವಶನ್ಸ್ಗೂ ಸಹ ಬರಿತಾ ಹೋಗಿದ್ದಾರೆ. ಅಲ್ಲೂ ಸಹ ಹೈಲೈಟ್ ಮಾಡಿದ್ದಾರೆ. ಇಂಟಿಗ್ರೇಟೆಡ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಇರಬಹುದು, ಸ್ಮೈಲ್ ಇರಬಹುದು, ನ್ಯಾಷನಲ್ ಪೋರ್ಟಲ್ ಇರಬಹುದು, ಗರಿಮಾ ಗ್ರಹ ಇರಬಹುದು. ಬ್ಯೂಟಿಫುಲ್. ನೀವು ಸಹ ನಿಮ್ಮ ಆನ್ಸರ್ಸ್ ಗಳನ್ನ ಟಾಪರ್ನ ಹಾಗೆ ಬರಿಬೇಕಂದ್ರೆ 2 ಮಾರ್ಕ್ಸ್ಗೆ 4 ಪಾಯಿಂಟು, 3 ಮಾರ್ಕ್ಸ್ಗೆ 6, 4 ಮಾರ್ಕ್ಸ್ಗೆ 8 ಪಾಯಿಂಟ್ಸು, ಎಸ್ಪೆಷಲಿ ಸೋಷಿಯಲ್ ಸೈನ್ಸ್ ಅಲ್ಲಿ. ಹಾಗೆ ಬೇರೆ ಬೇರೆ ಸಬ್ಜೆಕ್ಟ್ಸ್ ಗಳಲ್ಲೂ ಸಹ ಕೀವರ್ಡ್ಸ್ ಗಳನ್ನ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಮುಂದೋಗೋಣ. ಬ್ಯಾಟಲ್ ಆಫ್ ಬಕ್ಸಾರ್ ಔಟ್ಕಮ್ಸ್, ಅಲ್ಲೂ ಸಹ ಪಾಯಿಂಟ್ಸ್ ಗಳನ್ನ ಬ್ಯೂಟಿಫುಲ್ ಆಗಿ ಬರೆದಿದ್ದಾರೆ. ಎಲ್ಲಿ ಡಿಫರೆನ್ಸ್ ಇದೆಯೋ ಈ ರೀತಿ ಕಂಪ್ಯಾರಿಸನ್ ಮಾಡಿದ್ದಾರೆ. ನಾನು ಯಾವತ್ತೂ ಹೇಳ್ತೇನೆ ಡಿಫರೆನ್ಸಸ್ ಗಳನ್ನ ಈ ರೀತಿ ಟೇಬಲ್ ಫಾರ್ಮೇಶನ್ ಅಲ್ಲಿ
ಒಂದ್ ಕಡೆ ಒಂದ್ರ ಪಾಯಿಂಟು ಮತ್ತೊಂದ್ ಕಡೆ ಮತ್ತೊಂದ್ರ ಪಾಯಿಂಟ್ ಅನ್ನ ಹಾಕಿ ಬರೀರಿ ಅಂತ. ಯಾಕಂದ್ರೆ ಯಾರು ಚೆಕ್ ಮಾಡ್ತಾರೋ ಅವ್ರಿಗೆ ಗೊತ್ತೇ ಆಗ್ಬಿಡತ್ತೆ ನಿಮಗೆ ಅದರ ಬಗ್ಗೆ ಗೊತ್ತಿದೆ ಆ ಸಬ್ಜೆಕ್ಟ್ ನ ಬಗ್ಗೆ ಅಂತ. ಬ್ಯೂಟಿಫುಲ್. ನೆಕ್ಸ್ಟ್ ಪೂರ್ತಿ ಪೇಪರು ಈ ರೀತಿಯಾಗಿ ಬ್ಯೂಟಿಫುಲ್ ಒಂಥರ ಆಸಮ್ ಬ್ಲಾಸಮ್ ಆಗಿದೆ ಅಂತ ಹೇಳ್ಬೋದು. ಪ್ರತಿಯೊಂದು ಕ್ವಶನ್ಗೂ ಅವರು ಆನ್ಸರ್ಸ್ ಗಳನ್ನ ಬರ್ದಿರೋದನ್ನ ನೋಡಿ. ಇಲ್ಲೂ ನೀವು ನೋಡಿರ್ಬಹುದು ಪಾಯಿಂಟ್ಸ್ ಗಳಿಗೆ ಹೇಗೆ ಬುಲೆಟ್ ಪಾಯಿಂಟ್ಸ್ ಸ್ಟಾರ್ಸ್ ಅಂತ ಹೇಳ್ತಾ ಇದ್ದೇವೆ ಆ ರೀತಿ ಕೊಟ್ಟಿದ್ದಾರೆ. ಹೀಗಾಗಿ ಯಾರೋ ಚೆಕ್ ಮಾಡಿದ್ರು 6 ಪಾಯಿಂಟ್ ಇದೆ 3 ಮಾರ್ಕ್ಸ್ ಫುಲ್ ಗ್ಯಾರಂಟಿ ಅಂತ ಕೊಟ್ಬಿಡ್ತಾರೆ. ಸೊ ಇದೇ ರೀತಿ ನಾವು ಮುಂದೆ ಹೋಗೋದಾದ್ರೆ ಮ್ಯಾಪ್ ವರ್ಕ್ ಅನ್ನ ನೋಡೋಣ. ಅದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಈ ಮ್ಯಾಪ್ ವರ್ಕ್ ಅಲ್ಲೂ ಸಹ ನೀವು ಕಾಣಬಹುದಾಗಿದೆ ರಿವರ್ ನರ್ಮದಾಗೆ ಹರಿಯೋ ಸಿಂಬಲ್ ಅನ್ನ ತೋರಿಸಿದ್ದಾರೆ. ಫ್ಲೋಯಿಂಗ್ ರಾಣಾ ಪ್ರತಾಪ್ ಸಾಗರ್ ಇರಬಹುದು, ಹಾಗೆ ಕನ್ಯಾಕುಮಾರಿ ಕೋರಮಂಡಲ್ ಕೋಸ್ಟ್ಗೆ ಇವರು ಶೇಡ್ ಅನ್ನ ಕೊಟ್ಟಿದ್ದಾರೆ. ವಿಶಾಖಪಟ್ಟಣಂ ಪಾಯಿಂಟ್ ಇರಬಹುದು, ಹೀರಾಕುಡ್ ಪ್ರಾಜೆಕ್ಟ್ ಇರಬಹುದು, ಹಾಗೆ ಈಸ್ಟರ್ನ್ ಲಾಂಗಿಟ್ಯೂಡ್ ಇರಬಹುದು. ಈ ರೀತಿಯಾಗಿ ಪ್ರತಿಯೊಂದು ಪಾಯಿಂಟ್ ಅನ್ನು ಸಹ ಅವರು ಕರೆಕ್ಟ್ ಆಗಿ ಡಿನೋಟ್ ಮಾಡಿದ್ದಾರೆ. ಹಾಗೆ ABCDE ಅಂತ ಅದರ ಮುಂದೆ ಸಹ ಬರೆದಿದ್ದಾರೆ. ನೀವೇನಾದ್ರೂ ಟಾಪರ್ ಆಗ್ಬೇಕಂತ ಇದ್ರೆ ಈ ಪಾಯಿಂಟ್ಸ್ ಗಳನ್ನ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾವ್ಯಾವ ಪಾಯಿಂಟ್ಸ್ಗಳು? ಮೊದಲನೇದು ಹೇಳಿದೆ ಸ್ಪೇಸು ಗ್ಯಾಪ್ ಕೊಟ್ಟು ಬರೆಯೋದು. ಸೆಕೆಂಡು ಸೀಕ್ವೆನ್ಷಿಯಲ್ ಆಗಿರ್ಬೇಕು. ಅವ್ರು 1 2 3 4 ಹಾಗೆ ಬಂದು ಕೊನೆಗೆ 38ಗೆ ಬಂದಿದ್ದಾರೆ. ನೀವು ಸಹ ಅದೇ ರೀತಿ ಫಾಲೋ ಮಾಡಿ. ಥರ್ಡ್ ಅಂಡ್ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು ಕೀವರ್ಡ್ಸ್ ಗಳನ್ನ ಅಂಡರ್ಲೈನ್ ಮಾಡೋದನ್ನ ಮರಿಬೇಡಿ. ಫೋರ್ತ್ ಮತ್ತೇನ್ ಹೇಳಿದೆ ನಾನು, ಡಿಫ್ರೆನ್ಸಸ್ ಗಳನ್ನ ಬರಿಬೇಕಾದ್ರೆ ನೀವು ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಬರೀರಿ. ಫಿಫ್ತ್ ಕ್ವಶನ್ ಅನ್ನ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. 30 ಸೆಕೆಂಡ್ ಎಕ್ಸ್ಟ್ರಾ ಹೋದ್ರೂ ಅಡ್ಡಿಲ್ಲ ಕ್ವಶನ್ಗೆ, ಅದನ್ನ ಸರಿಯಾಗಿ ತಿಳ್ಕೊಂಡು ನೆಕ್ಸ್ಟ್ ಆನ್ಸರ್ ಅನ್ನ ಮಾಡಿ. ಅದಕ್ಕೋಸ್ಕರ ಫಸ್ಟ್ 15 ಮಿನಿಟ್ಸ್ ನಿಮಗೆ ಓದ್ಲಿಕ್ಕೆ ಏನ್ ಕೊಟ್ಟಿರ್ತಾರೋ ಅದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳೋದನ್ನ ಕಲ್ತ್ಕೊಳ್ಬೇಕಾಗತ್ತೆ. ಸೊ ಈ ಎಲ್ಲಾ ಪಾಯಿಂಟ್ಸ್ ಗಳನ್ನ ನೀವು ಫಾಲೋ ಮಾಡಿದ್ದೇ ಆದ್ರೆ ನೀವು ಸಹ ಟಾಪರ್ ಆಗ್ತೀರಾ. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ಎಲ್ರೂ ಸಹ ಟಾಪರ್ ಅಂತ ಕಮೆಂಟ್ ನಲ್ಲಿ ಹಾಕಿ ಅಂತ. ಹಾಕಿರ್ತೀರಾ ಅನ್ನೋ ಭರವಸೆ ನನಗಿದೆ. ಯಾಕಂದ್ರೆ ಯಾವಾಗ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ, ನಮ್ಮ ಒಳಗಿನ ಬ್ರೇನ್ಗೂ ಸಹ ಗೊತ್ತಾಗುತ್ತೋ ಓಕೆ ನಾನು ಈ ರೀತಿಯಾಗಿ ಓದಿದ್ರೆ ಫುಲ್ ಮಾರ್ಕ್ಸ್ ಅನ್ನ ಗಳಿಸಬಹುದು ಅಂತ, ಆವಾಗ ಅದು ತನ್ನಿಂದ ತಾನೇ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಅದು ತನ್ನಿಂದ ತಾನೇ ಟಾಪರ್ನ ರೀತಿ ಕೆಲಸ ಮಾಡತ್ತೆ. ಹಾಗಾದ್ರೆ ನೀವು ರೆಡಿನಾ ಟಾಪರ್ ಆಗ್ಲಿಕ್ಕೆ? ಹೇಗೆ ಆನ್ಸರ್ಸ್ ಪೇಪರ್ಸ್ ಗಳನ್ನ ಟಾಪರ್ ರೀತಿ ಬರಿಬಹುದು ಅಂತ ಹೇಳಿದ್ದೇನೆ. ಟಾಪರ್ನ ರೀತಿ ಹೇಗೆ ಓದ್ಬೇಕು ಅಂತ ಪ್ರತಿ ಕ್ಲಾಸಲ್ಲೂ ಹೇಳ್ತಾ ಇರ್ತೇನೆ. ನೀವೇನಾದ್ರೂ ಇನ್ನೂ ನಮ್ಮ ಪರೀಕ್ಷೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ. ಯಾಕಂದ್ರೆ ಇದರಲ್ಲಿ ಈ ರೀತಿಯ ವಿಡಿಯೋಸ್ಗಳು, ನಿಮ್ಮ ಎಕ್ಸಾಮ್ನ ಅಪ್ಡೇಟ್ಗಳು ಇರಬಹುದು, ಎಲ್ಲಿ ನೀವು ಯಾವ ಎಫರ್ಟ್ಸ್ಗಳನ್ನ ಹಾಕಬೇಕು, ಸ್ಮಾರ್ಟ್ ಆಗಿ ಹೇಗೆ ಔಟ್ ಆಫ್ ಔಟ್ ಸ್ಕೋರ್ ಮಾಡಬಹುದು ಅಂತ ಹೇಳ್ಕೊಡ್ತೇವೆ. ಹೀಗಾಗಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ವಿಡಿಯೋವನ್ನ ಲೈಕ್ ಸಹ ಮಾಡಿ, ಯಾಕಂದ್ರೆ ಎಷ್ಟು ಲೈಕ್ ಮಾಡ್ತೀರೋ ಅಷ್ಟೇ ಬೇರೆ ಮಕ್ಕಳಿಗೂ ಸಹ ಈ ವಿಡಿಯೋ ತಲುಪತ್ತೆ. ಇದೇ ನೋಟ್ ಅಲ್ಲಿ ನಾನು ಬಾಯ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಟೇಕ್ ಕೇರ್. ಥ್ಯಾಂಕ್ ಯು.